ಆತ್ಮೀಯ ರೈತ ಮಿತ್ರರೇ, ಇವತ್ತ ನಾವು ನಮ್ಮ ನುಗ್ಗೆ ಪ್ಲಾಟ್ದಾಗದೇವು. ಈ ನುಗ್ಗೆ ಪ್ಲಾಟ್ದಾಗ ನಾವು ಈ ವರ್ಷ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀನಿ. ಯಾವುದೇ ಪ್ರಯೋಗ ಮಾಡಬೇಕಾದ್ರೆ ಅದಕ್ಕೆ ಧೈರ್ಯ ಬೇಕು. ಈ ಪ್ರಯೋಗ ಏನಪ್ಪ ಅಂತ ತಿಳಿಸೋಕ್ಕಿಂತ ಮೊದಲ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ತಮಗೆ ಅಗ್ರಿಕಲ್ಚರ್ದೊಳಗೆ ವಿಶೇಷ ಕೆಲವೊಂದು ವಿಷಯಗಳನ್ನು ತಮಗೆ ತಿಳಿಸ್ಕೋತಾ ಹೋಗ್ತಾನು. ಆರ್ಗ್ಯಾನಿಕ್ ಆಗಲಿ ಕೆಮಿಕಲ್ ಆಗಲಿ ಔಷಧಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಇದರ ಕೆಲವೊಂದು ಮುಂದಿನ ವಿಡಿಯೋದೊಳಗೆ ತಿಳಿಸ್ತೀನೋ. ಇವತ್ತು ನಾವು ನಮ್ಮ ನುಗ್ಗೆ ಪ್ಲಾಟ್ದೊಳಗೆ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ. ವಿಶೇಷ ಕೆಲವೊಬ್ಬರು ರೈತರು ಮಾಡಿರ್ತಾರೋ, ಆದ್ರೆ ಅದನ್ನು ಇನ್ನುಳಿದ ರೈತರಿಗೆ ಹಂಚ್ಕೊಂಡಿರಂಗಿಲ್ಲ. ಆದರೆ ನಾ ಆ ರೀತಿ ವ್ಯಕ್ತಿ ಅಲ್ಲ. ಅಂದರೆ ರೈತರೇನು ಹಾಗೇನು ಇರೋದಿಲ್ಲ, ಆದರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಇರೋದಿಲ್ಲ ಕೆಲವೊಂದು ವಿಷಯಗಳನ್ನು, ಒಳ್ಳೆಯ ವಿಷಯಗಳನ್ನು ರೈತರ ಜೊತೆ ಹಂಚ್ಕೊಳಕ. ಆದ್ರೆ ನಾವು ಈ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ರೈತರಿಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊತ ಬಂದೀನಿ. ಇವತ್ತು ನಾವು ನಮ್ಮ ನುಗ್ಗೆ ಪ್ಲಾಟ್ ಇದು ಒಂದನೇ ಕಟ್ಟಿಂಗ್, ಅಂದ್ರೆ 1 ವರ್ಷ ಆಯಿತು. ಈಗ ಇದು 1ನೇ ಕಟ್ಟಿಂಗ್ ಆಗಿ 1 ತಿಂಗಳಾಗಿದೆ. ಈ ರೀತಿ ಗ್ರೋತ್ ಆಗೈತಿ. ನಾವು ಇದನ್ನು ಕೆಲವೊಂದು ವೇಸ್ಟೇಜ್ ಇರುವ ಕಡ್ಡಿಗಳನ್ನು, ಜಾಸ್ತಿ ಕಡ್ಡಿಗಳನ್ನು ತೆಗೆದ ಈಗ ಒಂದು ಗಿಡಕ್ಕೆ 6, 7, 8 ಈ ರೀತಿ ಬ್ರಾಂಚಸ್ ಇಟ್ಕೊಂಡೆವು. ಇದ್ರೊಳಗೆ ನಾವು ಒಂದು ಹೊಸ ಪ್ರಯೋಗ ಮಾಡ್ಲಾತೀನಿ. ಯಾವಪ್ಪ ಅಂದ್ರೆ, ಈಗ ಇದು ಬೆಡ್ ಐತಿ 3 ಫೂಟದು, 4.5 ಫೂಟದ ಬೆಡ್ ಅದ. ಅದ್ರೊಳಗೆ ಬೆಡ್ ಭಾಳ ದೊಡ್ಡದಾಗಿದೆ ಅಂತ ವಿಚಾರ ಮಾಡಿ ನಾವೇನು ಮಾಡಿದೆವು, ಬೆಡ್ದಿಂದ ಈ ಗಿಡದಿಂದ ಈ ಗಿಡಕ್ಕೆ 4.5 ಫೂಟ್ ಸೆಂಟ್ರದಾಗ ಸ್ಪೇಸ್ ಬಿಟ್ಕೊಂಡು ಈ ಕಡೆ 1 ಲೈನು, ಈ ಕಡೆ 1 ಲೈನು ನಾವು ಟೊಮೆಟೊ ಹಚ್ಕೊಂಡೀನಿ. ಮತ್ತು ಅರ್ಧ ಪ್ಲಾಟ್ ಟೊಮೆಟೊ ಹಚ್ಕೊಂಡನು. ಇನ್ನು ಈ ಕಡೆ ಅರ್ಧ ಪ್ಲಾಟು ನಾವು ಮೆಣಸಿನ ಗಿಡ ಹಚ್ಕೋತಾ ಇದ್ದೀವಿ. ಇದನ್ನು ಈಗ 3 ಲೈನ್ ಹಚ್ಕೊಂಡು 1 ವಾರ ಆಯಿತು. 1 ವಾರದೊಳಗೆ ಈಗ 2 ಡ್ರಿಂಚಿಂಗ್ ಮಾಡಿದೆವು. ಈ ಪ್ರಯೋಗ ಮಾಡಿದೆವು. ಈಗ ಇನ್ನು ಇದರೊಳಗೆ ಕಸ ಐತಿ. ಏನು ಭಾಳ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ನಾವು ಆರ್ಗ್ಯಾನಿಕನೇ ಎಲ್ಲ ಮಾಡ್ತೀವಿ ಅಂದಮ್ಯಾಗ ಸ್ವಲ್ಪ ಕಸ ಇರೋದು. ಆದರೂ ಇದಕ್ಕೆ ಒಂದು ಟೊಮೆಟೊ ಗಿಡಕ್ಕೆ 20 ಕಿಲೋ ಅದು ಬೆಳಿತಾರೆ ಕೆಲವೊಬ್ಬರು ರೈತರು. ನಮ್ಗೆ ಅಷ್ಟೊಂದೇನು ಬೇಡ. ನಾವು ಒಂದು ಗಿಡಕ್ಕೆ 5 ರಿಂದ 10 ಕಿಲೋ ಹಿಡ್ದೀನಿ. ಅಷ್ಟು ಬೆಳಿಲಿಕ್ಕೆ ಪ್ರಯತ್ನ ಮಾಡೋದನ್ನು. ಯಾಕಂದ್ರೆ ನಾವು ಇದನ್ನು ಪೂರ್ಣ 6 ತಿಂಗಳಗಟ್ಟಲೆ ಇದರೊಳಗಿನ ಹಾರ್ವೆಸ್ಟ್ ತೊಗೊಳ್ಳೋದಿಲ್ಲ. ಕೇವಲ 3 ತಿಂಗಳು ಮಾತ್ರ ತೊಗೋತೀವಿ. 3 ರಿಂದ 4 ತಿಂಗಳ ತನಕ ಅಷ್ಟೇ ಇದ್ರೊಳಗೆ ಹಾರ್ವೆಸ್ಟ್ ತೊಗೊಂಡು ಇದನ್ನು ಮತ್ತೆ ತೆಗೆದು ಬಿಡ್ತೀವಿ. ಯಾಕಂದ್ರೆ ಮುಂದೆ ನುಗ್ಗೆ ಗಿಡಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಅಷ್ಟರೇ ಬರ್ತೈತಿ ಇಲ್ಲೋ ಅನ್ನೋ ಒಂದು ವಿಚಾರದೊಳಗೆ ನಾ ಇದನ್ನು ಈ ಕಾಯಿಪಲ್ಯ ಮಾಡಿದ್ದೀನಿ, ತರಕಾರಿ ಬೆಳೆಗಳನ್ನ. ಮತ್ತು ನಮ್ಮ ಮನೆಗೆ ತಿನ್ನು ಕೊಡ್ತಕ್ಕ ಅನೇಕ ವೆರೈಟಿ ಕಾಯಿಪಲ್ಯಗಳನ್ನು ಹಾಕಿದ್ದೇನೆ. ಅಷ್ಟು ಒಂದೊಂದು ಟ್ರೇ ಅಂದ್ರೆ 100 ಗಿಡದ ತನಕ. ಇಲ್ಲಿ ನೋಡ್ರಿ, ಈಚೆ ಕಡೆ ನಾವು ಮೆಣಸಿನ ಗಿಡ ಹಚ್ಕೊಂಡಿದ್ವಿ. ಈಗ ಇದ್ರೊಳಗೆ ಈಗ 8 ದಿವಸ ಆಯಿತು. ಇದರೊಳಗೆ ನಾವು ಡ್ರಿಂಚಿಂಗ್ ಮಾಡ್ಕೊಂಡೆವು. ಒಂದು ಸ್ಪ್ರೇ ತೊಗೊಂಡಿದ್ದೆವು. ಅದು ಯಾವುದು ಡ್ರಿಂಚಿಂಗ್ ಅಂತ ನಿಮ್ಗೆ ಹೇಳ್ತೇನೆ. ನಮ್ಮದು 3G ಅಂತ ಒಂದು ಔಷಧ ಬರ್ತೈತಿ, ನಾನೇ ತಯಾರು ಮಾಡ್ಕೊಂಡಿದ್ದು. ಅದನ್ನು ಒಂದು 2 ml ಹಾಕೊಂಡಿನಿ. ಆಮೇಲೆ ಟಾನಿಕ್ ಬರ್ತೈತಿ. ಅದರೊಳಗೆ ಎಲ್ಲ ಪ್ರೋಟೀನ್ ಪ್ಲಸ್ ಅಮಿನೋ ಆಸಿಡ್ ಟೈಪ್ ಎಲ್ಲ ಘಟಕ ಇರ್ತಾವೆ. ಅದು ಆರ್ಗ್ಯಾನಿಕ್ದಾಗ ತಯಾರು ಮಾಡಿದ್ದು. ಅದನ್ನು ಒಂದು 3 ml ಹಾಕೊಂಡಿನಿ. ಆಮೇಲೆ ಬೆಲ್ಲ 1.5 ಗ್ರಾಮ್ 1 ಲೀಟ್ರಿಗೆ. ಇದನ್ನು ಇಷ್ಟು ಮಿಕ್ಸ್ ಮಾಡಿ ನಾವು ಈಗ 2 ಡ್ರಿಂಚಿಂಗ್ ಮಾಡಿದೆವು. ಇವತ್ತು 3ನೇ ಡ್ರಿಂಚಿಂಗನ್ನು ಮಾಡ್ತಾಯಿದ್ದೀವಿ. ಅದನ್ನೇ ಸೇಮ್ ಮಾಡ್ತಾಯಿದ್ದೀವಿ. ಇನ್ನು 4ನೇ ಡ್ರಿಂಚಿಂಗ ನಾವು ಬೇರೆ ಮಾಡ್ತೀವಿ. 4ನೇ ಡ್ರಿಂಚಿಂಗ ಅದು ಫಂಗಸ್ ಬರಬಾರ್ದಂತ, ಅದು ಆರ್ಗ್ಯಾನಿಕ್ದೊಳಗೆ ಬರ್ತೈತಿ. ಅದನ್ನು ತಯಾರು ಮಾಡಿ ಅದನ್ನು ನಾವು ಯೂಸ್ ಮಾಡಿದ್ವಿ. ಅದರೊಳಗೆ ಸುಣ್ಣ ಬರ್ತೈತಿ, ಮತ್ತು ಆರ್ಗ್ಯಾನಿಕ್ ಸಲ್ಫರ್ ಬರ್ತೈತಿ. ಆಮೇಲೆ ಕೆಲವೊಂದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮಿಕ್ಸ್ ಮಾಡಿದ್ದ
ಕಲ್ಚರನ್ನು ಅದ್ರೊಳಗೆ ಮಿಕ್ಸ್ ಇರ್ತೈತಿ. ಅದನ್ನು ನಾವು 1 ಲೀಟ್ರಿಗೆ 2 ml ಅಥವಾ 3 ml ಹಾಕ್ಕೊಂಡು ಅದನ್ನು ನಾವು ಡ್ರಿಂಚಿಂಗ್ ಮಾಡ್ತೇವೆ. ಅದು ಬೇರು ಕೊಳಿದಾಗಲಿ ಅಥವಾ ಬೇರು ಹುಳ ಮತ್ತು ಫಂಗಸ್ ಬರ್ಲಾರ್ದಂಗೆ ನೋಡ್ಕೋತೈತಿ. ಭಾಳ ತಂಪಾಗಿದ್ರೂ ಅದು ಕಾವು ಮಾಡಿ ಗಿಡಕ್ಕೆ ಸಪ್ಲೈ ಮಾಡ್ತೈತಿ. ಅಷ್ಟೊಂದು ಭಾರಿ ಔಷಧ ಐತಿ. ಅದನ್ನು 4ನೇ ಡ್ರಿಂಚಿಂಗ್ ಮಾಡೋದಿವು. ಈಗ ನಾವು ಈ ಪ್ರಯೋಗ ಮಾಡಿದೆವು. ರೈತರು ಯಾರಾದರೂ ಈ ಟೈಪ್ ಪ್ರಯೋಗ ಮಾಡಿದ್ರೆ ತಮ್ಮ ಕಮೆಂಟ್ಸ್ದೊಳಗೆ ತಮ್ಮ ಮೊಬೈಲ್ ನಂಬರ್ ಹಾಕ್ರಿ ಮತ್ತು ಕಮೆಂಟ್ಸ್ ಮಾಡಿರಿ. ಅದನ್ನು ಇನ್ನೊಬ್ಬ ರೈತರಿಗೆ ಹೇಳ್ತಾನೋ, ಸಾಧ್ಯ ಆದ್ರೆ ತಮ್ಮನ್ನು ವಿಸಿಟ್ ಮಾಡ್ತಾನೋ, ಯಾವ ರೀತಿ ಮಾಡ್ಕೊಂಡಿರಿ. ನುಗ್ಗೆ ಪ್ಲಾಟ್ದೊಳಗೆ ಈ ರೀತಿ ಮಿಕ್ಸ್ ಕ್ರಾಪ್ ಮಾಡ್ಕೊಂಡಿದ್ರೆ ಮತ್ತು ಸಕ್ಸಸ್ ಆಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತಮ್ಮ ಕಮೆಂಟ್ಸನ್ನು ಹಾಕ್ರಿ. ಆಮೇಲೆ ನುಗ್ಗೆ ಪ್ಲಾಟ್ದ ಈಗ 1 ತಿಂಗಳದ ಗ್ರೋತ್ ಐತಿ. ಇದ್ರೊಳಗೆ ನಾವು ಆರ್ಗ್ಯಾನಿಕ್ದೊಳಗೆ ಈಗೇನು ಡ್ರಿಂಚಿಂಗ್ ಮಾಡಿದ್ದಿಲ್ಲ, ಇದನ್ನು ಕಮ್ಮಿ ಪ್ರಮಾಣದಾಗ ಹಾಕೊಂಡು ಸ್ಪ್ರೇನು ಮಾಡಿದ್ದೀನಿ. 1 ಸ್ಪ್ರೇ ಆಗೈತಿ ಈಗ ನುಗ್ಗೆಗೆ. ಆಮೇಲೆ ಇದಕ್ಕೂ 1 ಸ್ಪ್ರೇ ಮಾಡಿದೆವು. ಯಾವುದು ಮೆಣಸಿನ ಗಿಡ, ಟೊಮೆಟೊ, ನಾವೇನು ಇದು ಮಿಕ್ಸ್ ಕ್ರಾಪ್ ಮಾಡಿಲ್ಲ ತರಕಾರಿದ, ಇದಕ್ಕೂ 1 ಸ್ಪ್ರೇ ಮಾಡಿದ್ದೀನಿ. ಇದು ಸ್ಪ್ರೇ ಯಾವ್ದು ತೊಗೊಂಡಿನಪ್ಪ ಅಂದ್ರೆ ಅದನ್ನು ನಿಮಗೆ ಈಗ ಹೇಳಿದಿಲ್ಲ. ಫಂಗಸ್ದು ಶುಂಠಿ, ಬೆಳ್ಳುಳ್ಳಿ ಮತ್ತು ಇವು ಸುಣ್ಣ, ಈ ಸಲ್ಫರ ಈ ಟೈಪ್ ಹಾಕ್ಕೊಂಡು ನಾವು ತಯಾರು ಮಾಡ್ಕೊಂಡದ್ದು ಫಂಗಸ್ದು. ಇದ್ರೊಳಗೆ ಬುರಿ ಬರೋದಿಲ್ಲ, ಅಂಟ್ರಾಕ್ಸನ್ ಬರೋದಿಲ್ಲ, ಆ ಟೈಪದು ಐತಿ. ಬೇರು ಕೊಳೆದು ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಮತ್ತು ಹೂವಿನ ಸಂಖ್ಯೆನೂ ಹೆಚ್ಚಾಗ್ತೈತಿ. ಇಂಥದ್ದು ಅನೇಕ ಫಾಯ್ದೆ ಐತಿ. ಅದನ್ನು ನಾವು 1.5 ml ಅದು ಹಾಕ್ಕೊಂಡು ಸ್ಪ್ರೇ ಮಾಡಿದೆವು. ಈಗ 1 ಸ್ಪ್ರೇ ಆಗೈತಿ ಇದಕ್ಕೆ. ಈಗ 8 ದಿವಸ ಆಯಿತು. ಗ್ರೋತ್ ಚಲೋ ಅದ, ಹೊಸ ಚಿಗುರು ಬರ್ಲಾತೈತಿ. ಇದ್ರೊಳಗೆ ನಾವು ಚೆಂಡು ಹೂವನ್ನು ಹಾಕ್ಕೊಂಡಿದ್ದೀವಿ. ಅಲ್ಲಿಗೆ ಒಂದು ಎಕರೆ ಪ್ಲಾಟ್ ಒಳಗೆ 1-2 ಚೆಂಡು ಹೂ ಗಿಡ ಹಾಕ್ಕೊಂಡೀನಿ. ಎದಕ್ಕಪ್ಪ ಅಂದ್ರೆ ಈಗ ಅದು ಚೆಂಡು ಹೂವಿಂದ ನಮಗೆ ಇದಕ್ಕೂ ಫ್ಲವರಿಂಗ್ ಸ್ಟಾರ್ಟ್ ಆಕತಿ. ಇನ್ನೊಂದು 1.5 ತಿಂಗಳದಾಗ 2 ತಿಂಗಳದಾಗ ಫ್ಲವರಿಂಗ್ ಸ್ಟಾರ್ಟ್ ಆಕತಿ. ಚೆಂಡು ಹೂನು 2 ತಿಂಗಳದಾಗ ಸ್ಟಾರ್ಟ್ ಆಗ್ತಾವೆ. ಅವಾಗ ನಮ್ಗೆ ಜೇನು ಹುಳ ಬರಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತೈತಿ ಮತ್ತು ಕಾಯಿ ಸೆಟ್ಟಿಂಗ್ ಆಗ್ತೈತಿ. ಅದಕ್ಕೆ ನಾವು ಚೆಂಡು ಹೂ ಈಗ ಹಾಕ್ಕೊಂಡಿದ್ದೆವು. ನಾವು ಈಗ 1 ವರ್ಷದಿಂದ ಹೊಸದು ನೋವು ಈಗ ಮೊದಲು ಕಾಯಿ ತೊಗೊಂಡಾಗ ಅವಾಗ ಚೆಂಡು ಹೂ ಇತ್ತಿದ್ರು. ಒಳ್ಳೆಯ ರೀತಿ ರಿಸಲ್ಟ್ ಬಂದಿತ್ತು. ಜೇನು ಹುಳುಗಳು ಬರ್ತಾಯಿದ್ವು. ಈಗಲೂ ಮಾಡಿದ್ದೀನಿ. ರೈತರಿಗೆ ಆರ್ಗ್ಯಾನಿಕ್ ಒಂದೇ ಮಾಡಿ ಬೆಳಿತಾರತ್ತಂದ್ರೆ ಅಲ್ಲ. ಕೆಲವೊಂದು ರೈತರೊಳಗೆ ಒಂದು ಭ್ರಮೆ ಹೆಂಗಪ್ಪ ಅಂದ್ರೆ ಬರೀ 1 ಬ್ಯಾರಲ್ ಇಟ್ಕೊಂಡು ಜೀವಾಮೃತ ಮಾಡಿ ಆರ್ಗ್ಯಾನಿಕ್ ಮಾಡಿದೆವು, ನಾವು ಆರ್ಗ್ಯಾನಿಕ್ ಮಾಡಿದೆವು